ನಮ್ಮ ವಜ್ರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಿದ್ದು ಪೂರ್ಣಚಂದ್ರ ಸರ್ ನಿರ್ದೇಶಿಸಿರುವ ಬೈತಾನೆ ಸರ್ ಬೈತಾನೆ ಎಂಬ ಕಿರುಚಿತ್ರವು ಆಲ್ರೆಡಿ ಯೂಟ್ಯೂಬ್ ಕನ್ನಡ ಚಾನಲ್ ನಲ್ಲಿ ರಿಲೀಸ್ ಆಗಿದೆ. 1,00,000 ವ್ಯೂಸ್ ಆಗಿದೆ. ಅದರಲ್ಲಿ ಸಿದ್ದು ಮಂಡೆ ಅಭಿನಯಿಸಿದರೆ, ಅವರ ಅತ್ತೆ ಪಾತ್ರದಲ್ಲಿ ನಾನು ಅಂದ್ರೆ ಸೌಮ್ಯ ಮಂಜುನಾಥ್ ಅಭಿನಯಿಸಿದ್ದೀನಿ. ತುಂಬಾ ಚೆನ್ನಾಗಿದೆ ಅಂತ ರಿವ್ಯೂಸ್ ಬರ್ತಿದೆ. ದಯವಿಟ್ಟು ನೀವೆಲ್ಲ ನೋಡಿಲ್ಲ ಅಂದರೆ ಇನ್ನೊಂದ್ಸರಿ ನೋಡಿ. ಹೇಗೆ ಮಾಡಿದ್ದೀನಿ ಅಂತ ದಯವಿಟ್ಟು ಇನ್ನೊಂದ್ಸತಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಆ ಪಿಕ್ಚರ್ಗೋಸ್ಕರ ಯಾವ ಥರ ರೆಡಿ ಆಗಿದ್ದೀನಿ, ಯಾವ ಥರ ಆ್ಯಕ್ಟಿಂಗ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಎಲ್ಲ ಹೇಳ್ತೀನಿ. ಮತ್ತು ನೀವು ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಪಾತ್ರ ಹೆಂಗಿದೆ, ಹೆಂಗೆ ಮಾಡಿದ್ದೀನಿ. ಸ್ವಲ್ಪ ವಯಸ್ಸಾಗಿರೋ ರೋಲು ಮತ್ತು ಸ್ವಲ್ಪ ಘಾಟಿ ಅತ್ತೆ ರೋಲ್ ಮಾಡಿದ್ದೀನಿ. ನನಗಿಂತ ಸಿದ್ದು ಪೂರ್ಣಚಂದ್ರ ಅವರ ಬರವಣಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಮೋಸ್ಟ್ಲಿ ನೋಡಿದ್ರೆ ಆ ಪಿಕ್ಚರ್ನ ಅನ್ಕೋಬೋದು ತುಂಬ ನಗ್ತೀರಾ. ಪರ್ಸ್ನಲಾಗಿ ನನಗೆ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ತುಂಬ ನಗು ಬರ್ತಾ ಇತ್ತು. ಸಿದ್ದು ಮಂಡೆ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಡೈಲಾಗ್ ಡೆಲಿವರಿ ಚೆನ್ನಾಗಿ ಮಾಡ್ತಾರೆ. ಅದು ವಿಷಯ ಏನಂದರೆ PhD ಮಾಡೋದು. PhDನ ಬೈತಾರೆ ಅನ್ನೋ ವಿಷಯದ ಮೇಲೂ ಮಾಡ್ಬೋದಾ, ಬೈದ್ರೆ ಈ ಥರ ಬೈಬೋದಾ, ಬೈಯೋದ್ರ ಪರಿಣಾಮ ಏನಾಗುತ್ತೆ, ಮತ್ತು ಅವ್ರ ಫ್ಯಾಮಿಲಿ ಮೇಲೆ ಅದೇನು ಪರಿಣಾಮ ಬೀರುತ್ತೆ, ಅವ್ರು ಮಾಡಿರೋ PhD ವಿಧಾನ ಏನು, ಅದು ಯಾವ ಥರ ಇದೆ ಅನ್ನೋದೇ ಆ ಬೈತಾನೆ ಸರ್ ಬೈತಾನೆ ಅನ್ನೋ ಕಾನ್ಸೆಪ್ಟು. ನಿಜವಾಗ್ಲೂ ನೀವು ನೋಡಿ ನಕ್ಕು ನಂಗಂತೂ ಹೊಟ್ಟೆ ನೋವು ಬರುತ್ತೆ, ಬಾಯಿ ನೋವು ಬರುತ್ತೆ. ನನ್ನ ಪಾತ್ರ ಹೇಗಿದೆ ಅಂತ ದಯವಿಟ್ಟು ಹೇಳಿ. ನೀವೆಲ್ಲ ನೋಡಿ ನಮಗೆ ಇನ್ನೊಂದ್ಸರಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನಂದು MSD ಅಂತ ಚಾನಲ್ ಇತ್ತು. ನಮ್ಮ ಯೋಗ ಗುರುಗಳು ಮತ್ತೆ ನನ್ನ ಅಣ್ಣ ಆದಂತ ಅಭಿಷೇಕ್ ಬ್ರದರ್ ಅವರು ಆ ಹೆಸರು ಬೇಡ, ಸ್ವಲ್ಪ ಬದಲಾವಣೆ ಮಾಡೋಣ ಅಂತ ವಜ್ರ ಅಂತ ಈಗ ಹೊಸ ಹೆಸರು ಇಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಈಗ ವಜ್ರ ಅನ್ನೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ವಿಡಿಯೋಸ್ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನೀನು ವಜ್ರ ಥರ ಗಟ್ಟಿಯಾಗಬೇಕು, ವಜ್ರ ಥರ ಹೊಳಿಬೇಕು ಅಂತ ಅವ್ರ ಉದ್ದೇಶ ಅಂತೆ. ದೇವ್ರ ಆಶೀರ್ವಾದ, ನಮ್ಮ ಹಣೆ ಬರೋ ಚೆನ್ನಾಗಿದ್ದು ದೇವ್ರ ಲಕ್ಕು ಕೊಟ್ಟರೆ ಅವ್ರ ಆಶೀರ್ವಾದದಂತೆ ನಾವು ಒಂದಿಷ್ಟು ವಜ್ರ ಥರ ಹೊಳೆಯೋಣ ಅನ್ನೋ ಆಸೆಯಿಂದ ಸ್ವಲ್ಪ ಹೆಸರು ಬದಲಾವಣೆ ಮಾಡಿದ್ದೀನಿ. ದಯವಿಟ್ಟು ಇದೇ ಥರ ನನ್ನ ಆಶೀರ್ವಾದ ಮಾಡಿ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವಜ್ರ ಚಾನಲ್ನ ಬೆಳೆಸಿ. ಬಾಯ್.